ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದಲ್ಲಿರುವ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇತ್ತೀಚೆಗೆ ನೂತನವಾಗಿ ಚಿಟ್ಟೆವನ ಹಾಗೂ ಆರ್ಕಿಡ್ ಲೋಕದ ಅನಾವರಣ ಮಾಡಲಾಯಿತು. ಪ್ರತಿಷ್ಠಾನದ ಆವರಣದಲ್ಲಿ ಕಳೆ ಸಸ್ಯಗಳು ಸೇರಿದಂತೆ ವಿವಿಧ ಜಾತಿಯ ಹೂವಿನ ಸಸಿಗಳು ಪೋಷಿಸಲಾಗುತ್ತಿದ್ದು, ಚಿಟ್ಟೆಗಳನ್ನು ಆಕರ್ಷಿಸಲು ಮಕರಂದವಿರುವ ಹೂವಿನ ಆಕಾರದ ಕಂಬಗಳು ಹಾಗೂ ಮಣ್ಣಿನ ಮಡಿಕೆಗಳನ್ನು ಇರಿಸಲಾಗಿದೆ. ಮಲೆನಾಡು ಭಾಗದಲ್ಲಿ ಕಂಡುಬರುವ ಚಿಟ್ಟೆಗಳ ಮಾಹಿತಿ ಹೊಂದಿರುವ ವೈವಿಧ್ಯಮಯ ಫಲಕಗಳನ್ನು ಪ್ರದರ್ಶಿಸಲಾಗಿದೆ. ದೂರದರ್ಶನದೊಂದಿಗೆ ಕೀಟಶಾಸ್ತ್ರಜ್ಞ ಡಾಕ್ಟರ್ ಅವಿನಾಶ್, ಯುವಜನರಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವಲ್ಲಿ ಇದೊಂದು ವಿನೂತನ ಪ್ರಯತ್ನವಾಗಿದ್ದು, ಸಸ್ಯ ಹಾಗೂ ಕೀಟ ಸಂಪತ್ತಿನ ಮಾಹಿತಿಯನ್ನು ಜನಸಾಮಾನ್ಯರಿಗೆ ನೀಡುವ ಪ್ರಯತ್ನ ಇದಾಗಿದೆ ಎಂದರು. ಚಿಂತನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಪರಿಸರ ಪ್ರಜ್ಞೆಯನ್ನು ಯುವ ಮನಸ್ಸುಗಳಿಗೆ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇವತ್ತು ತೇಜಸ್ವಿ ಪ್ರತಿಷ್ಠಾನದಲ್ಲಿ ಕೀಟಗಳ ಒಂದು ಪ್ರದರ್ಶನಾಲಯ ಆಗಿರಬಹುದು ಅಥವಾ ಚಿಟ್ಟೆಗಳಿಗೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಮಾಡಿರುವಂಥದ್ದು ಕೂಡ ಈ ಒಂದು ಕೆಲಸ ಕಾರ್ಯಗಳನ್ನು ಹೈಲೈಟ್ ಮಾಡಿ ತೋರಿಸುತ್ತೆ. ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಅಧ್ಯಕ್ಷ ಲೇಖಕ ಪ್ರದೀಪ್ ಕೆಂಜಿಗೆ, ತೇಜಸ್ವಿ ಅವರ ಆಶಯಗಳನ್ನು ಈಡೇರಿಸುವಲ್ಲಿ ಪ್ರತಿಷ್ಠಾನ ಮುಂದಾಗಿದೆ. ಅವರ ಸಾಹಿತ್ಯ ಮತ್ತು ಪರಿಸರ ಕಾಳಜಿಗೆ ಪೂರಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಆ ಆಶಯಗಳನ್ನು ಈಗೇನು ತೇಜಸ್ವಿಯವರ ಬದುಕಿನ ಆಶಯ ಇತ್ತು ಅದನ್ನು ನಾವು ಫುಲ್ಫಿಲ್ ಮಾಡುವತ್ತ ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅದನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ರಮೇಶ್, 2 ಎಕರೆ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗಿರುವ ಚಿಟ್ಟೆ ವನ ಹಾಗೂ ಆರ್ಕಿಡ್ ಲೋಕದಿಂದ ಸಂಶೋಧನೆ ಮತ್ತು ಶೈಕ್ಷಣಿಕ ವಿಷಯಗಳಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಚಿಟ್ಟೆ ವನವನ್ನು ನಾವು ಬಹುಶಃ ತಮಿಳುನಾಡಿನ ಕೊಯಮತ್ತೂರು ಅಥವಾ ಬೇರೆ ಇನ್ಯಾವುದೇ ರಾಜ್ಯಗಳಲ್ಲಿ ದಕ್ಷಿಣ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ ಹಂತದಲ್ಲಿ ನಾವು ಮಾಡಿರುವಂಥದ್ದು ಇದೇ ಪ್ರಥಮ ಬಾರಿಗೆ.